ಏನಪ್ಪಾ ಅಂತಂದ್ರೆ ಇವಾಗ ಏನ್ ನೋಡಿ ಬಂದಿದ್ರ ನಾಳೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಇದೆ ಅಂತ ಗೊತ್ತು 2 ಗಂಟೆ ನಂತರ ಅಂತ ಹೇಳಿದ್ರ. ಸೊ ಹಂಗಾಗ್ಬಿಟ್ಟು ನಾಳೆ ಮಾಕ್ ಅಲಾಟ್ಮೆಂಟ್ ಅಂತ ಆದ್ರೆ ಎಷ್ಟು ಕಾಲೇಜಸ್ ನಿಮ್ಗೆ ಮಾಕ್ ಅಲಾಟ್ ಆಗುತ್ತೆ ಅಂತಂದು. ಅಂಡ್ ಅದಾದ ನಂತರ ನಿಮ್ಗೆ ಕೆಲವೊಂದಿಷ್ಟು ಹುಡುಗರಿಗೆ ಮಾಕ್ ಅಲಾಟ್ಮೆಂಟ್ ಆಗದಿದ್ರೆ ಏನ್ ಮಾಡ್ಬೇಕು, ಸೊ ಈ ಒಂದು ವಿಷಯನ ತಿಳ್ಕೊಂತಿದೀವಿ. ಸೊ ಯಾರಾದ್ರೂ ನಮ್ಮ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ಎಲ್ಲಾ ತರದ ಕೌನ್ಸಿಲಿಂಗ್ ಪ್ರೊಸೆಸ್ ಹೇಳ್ತಾ ಬರ್ತಿದ್ವಿ. ಇನ್ಮೇಲೂ ಕೂಡ ಒಂದು ಕೂಡ ಅಪ್ಡೇಟ್ ಮಿಸ್ ಆಗಲ್ಲ, ಎಲ್ಲಾನು ಕೂಡ ಅಪ್ಡೇಟ್ ಮಾಡ್ತೀವಿ. ಸರಿ, ಇವಾಗ ಏನಪ್ಪಾ ಅಂತಂದ್ರೆ ಇವಾಗ ಗೊತ್ತಿದೆ ನಾಳೆ ಮಾಕ್ ಅಲಾಟ್ಮೆಂಟ್ ಅನ್ನೋದು. ಸೊ ನಿಮ್ಗೆ ಗೊತ್ತಿರದ ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಿದಿರಾ, ಕ್ಲೋಸ್ ಕೂಡ ಆಗಿದೆ. ಓಕೆ, 4ನೇ ತಾರೀಕು ಎಷ್ಟು ರಾತ್ರಿ 12 ಗಂಟೆಗೆ ಕ್ಲೋಸ್ ಆಗಿದೆ. ಸೊ ಹಂಗಾಗಿ ಇವಾಗ ಏನಪ್ಪಾ ಅಂದ್ರೆ ಬಹಳಷ್ಟು ಹುಡುಗರು ಏನ್ ಮಾಡಿರ್ತಾರೆ, ಡಿಫ್ರೆಂಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಿರ್ತಾರ. ಲೈಕ್ ಒಂದು ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾನೆ ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿರ್ತಾನೆ, ಅಗ್ರಿಕಲ್ಚರ್, ವೆಟರ್ನರಿ, BSc ಎಲ್ಲಾ ಕೋರ್ಸಸ್ ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ತಾನೆ. ಕೆಲವೊಂದಿಷ್ಟು ಹುಡುಗರು ಏನ್ ಮಾಡ್ತಾನೆ ಇಂಜಿನಿಯರಿಂಗ್, ನರ್ಸಿಂಗ್ ಒಂದೇ ಮಾಡಿರ್ತಾನೆ. ಕೆಲವೊಂದಿಷ್ಟು ಹುಡುಗರು ಒಂದು ಇಂಜಿನಿಯರಿಂಗ್ ಒಂದೇ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಅದರಲ್ಲೂ ಇಂಜಿನಿಯರಿಂಗ್ ಮಾಡಿರ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಹುಡುಗರು ಇಂಜಿನಿಯರಿಂಗ್ ಅಲ್ಲೇ ಸಪರೇಟ್ ಆಗಿ ಬ್ರಾಂಚಸ್ ಸಿಕ್ಕಬಿಡಿ ಬರ್ತಾವಲ್ವ, ಅದರಲ್ಲಿ ಬಹಳಷ್ಟು ಬ್ರಾಂಚ್ ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಇವಾಗ ಡೌಟ್ಸ್ ಗಳು ಬರ್ತಾವ, ನಾವ್ ಇವಾಗ ಆಪ್ಷನ್ ಎಂಟ್ರಿ ಈ ರೀತಿ ಮಾಡಿದಲ್ವಾ, ನಮ್ಗೆ ಏನ್ ಮಾಡ್ತಾರೆ, ಎಷ್ಟು ಅಂದ್ರೆ ಅಲಾಟ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಬ್ರಾಂಚಸ್ ಅಲಾಟ್ ಮಾಡ್ತಾರೆ ಅಥವಾ ಎಷ್ಟು ಕಾಲೇಜಸ್ ಅಲಾಟ್ ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ತಿಳ್ಕೊಬೇಕು. ಒಂದೇ ಒಂದು ಅಲಾಟ್ ಆಗುತ್ತೆ ನಿಮ್ಗೆ, ಅದನ್ನ ನೆನ್ಪಿಡ್ಬೇಕು. ಯಾಕಂದ್ರೆ ಹುಡುಗರು ಇರ್ತಾರೆ ನಮ್ಗೆ ನಿಯರೆಸ್ಟ್ ಇರೋದು ಯಾವ್ದಾದ್ರು ಅಲಾಟ್ಮೆಂಟ್ ಮಾಡಿಬಿಡ್ತಾರೆ. ಏನಂತಂದ್ರೆ ಕೇಳಿದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ಚೆನ್ನಾಗಿ ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಚೆನ್ನಾಗಿ ಅಲಾಟ್ ಮಾಡಿಬಿಡ್ತಾರೆ, ನಮ್ಗೆ ಕೊಡಲ್ಲ ಅಂತ ಹೇಳ್ತಿದ್ರೆ. ಸೊ ಆ ರೀತಿ ಏನು ಕೂಡ ನಿಮ್ ಮೈಂಡ್ ಅಲ್ಲಿ ಇದ್ರೆ ತೆಗೆದಾಕ್ಬಿಡ್ರಿ. ನೀವು ಪ್ರಿಯಾರಿಟಿ ಯಾವ ರೀತಿ ಕೊಟ್ಟಿದ್ರು, ಲೈಕ್ ನೀವು 1 to 100 ಕೊಟ್ಟಿದ್ರ ಅಂತಂದ್ರೆ ನಿಮ್ಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಎಲ್ಲ ಮೊದ್ಲು ನೋಡದೆ ಫಸ್ಟ್ನೇ ಕಾಲೇಜ್ ನಿಮ್ಗೆ ರ್ಯಾಂಕಿಗೆ ನಿಮ್ಮ ಒಂದು ಕ್ವಾಟ ಏನೇನಿಲ್ಲ ಅದನ್ನ ಎಲ್ಲಾನು ಕೂಡ ನೋಡ್ಕೊಂಡು ನಿಮ್ಗೆ ಫಸ್ಟ್ನೇ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಲ್ಲ ಅಂತ ನೋಡುತ್ತೆ. ಅದಾದ ನಂತರ 2ನೇ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ನೋಡ್ರಿ, ಅದನ್ನ ನೋಡುತ್ತೆ. ಅದು ಸಿಗ್ಲಿಲ್ಲ ಅಂತಂದ್ರೆ 3ನೇದು ಈ ರೀತಿ ಒಂದು ಕಂಪ್ಯೂಟರ್ ಬೇಸ್ಡ್ ಏನಾಗಿರುತ್ತೆ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸಾಫ್ಟ್ವೇರ್ ಎಲ್ಲಾನು ಕೂಡ ಅಪ್ಡೇಟ್ ಮಾಡ್ತದೆ. ಓಕೆ, ಎಲ್ಲಾನು ಕೂಡ ಒಂದೇ ಒಂದು ಅಲಾಟ್ ಆಗುತ್ತೆ, ನೆನ್ಪಿಡ್ಬೇಕು. ಅದು ಒಂದೇ ಕೋರ್ಸ್. ಓಕೆ, ಒಂದೇ ಕೋರ್ಸ್ ಅಲಾಟ್ ಆಗುತ್ತೆ. ಒಂದೇ ಕಾಲೇಜ್ ಅನ್ನಕ್ಕಂತೂ ಒಂದೇ ಏನಾಗುತ್ತೆ ಅಂದ್ರೆ ಕೋರ್ಸ್ ಅಲಾಟ್ ಆಗುತ್ತೆ. ಲೈಕ್ ಅಂತಂದ್ರೆ ಒಂದೇ ಕಾಲೇಜ್ ಅಂತಂದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಒಂದೇ ಕಾಲೇಜಲ್ಲಿ ಡಿಫ್ರೆಂಟ್ ಕ್ರಾಸ್ ಅಂದ್ರೆ ಡಿಫ್ರೆಂಟ್ ಬ್ರಾಂಚಸ್ ಬರ್ತಾವೆ. ಸೊ ಹಂಗಾಗ್ಬಿಟ್ಟು ಆ ಒಂದು ವಿಷಯ ಇಟ್ಕೊಂಡು ಹೇಳ್ತಿದ್ರೆ ಒಂದೇ ಒಂದು ಕೋರ್ಸ್ ಅಲಾಟ್ ಆಗುತ್ತೆ. ಅದಾದ ನಂತರ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಅವ್ರು ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರೆ. ಸೊ ನೋಡಿ, ಇದು ಮಾಕ್ ಅಲಾಟ್ಮೆಂಟ್ ಅನ್ನೋದು ಎಷ್ಟು ನಿಮ್ಗೆ ಒಂದು ಟ್ರಯಲ್ ತರ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ಲಿ ಒಂದು ಕೌನ್ಸಿಲಿಂಗ್ ಬಗ್ಗೆ, ಅಥವಾ ಇನ್ನೂ ಏನಾದ್ರು ತಪ್ಪು ಮಾಡಿದ್ರೆ ಚೇಂಜಸ್ ಮಾಡ್ಕೊಳ್ಳಕ್ಕೆ ಒಂದು ದಾರಿ ಅಂತ ಹೇಳ್ತೇವೆ ನೋಡಿ. ಆ ರೀತಿ ನಿಮ್ಗೆ ಏನಾಗಿರ್ತದೆ ಅಂದ್ರೆ ಜಸ್ಟ್ ನಿಮ್ಗೆ ಒಂದು ಚಿತ್ರಣ ಅಂತ ಏನ್ ಕರಿತೀವಿ ಆ ತರ ನಿಮ್ಗೆ ಒಂದು ಮಾಕ್ ಅಲಾಟ್ಮೆಂಟ್ ಗೊತ್ತಾಗುತ್ತೆ. ಓಕೆ, ಯಾವ ರೀತಿ ಇರುತ್ತೆ ಏನು ಎಲ್ಲಾನು ಕೂಡ ಅಂದ್ರೆ ಒಂದು ಸ್ಟೂಡೆಂಟ್ಸ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ SNQ ಕೋಟ ಸಿಕ್ಕರು ಕೂಡ, ಬಟ್ ನೆಕ್ಸ್ಟ್ ರೌಂಡ್ ಅಲ್ಲಿ ಅವ್ನು SNQ ಕೋಟ ಬೇಡ ಅನ್ನೋಕೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ ಅದನ್ನೆಲ್ಲಾನು ಕೂಡ ಏನೇನೆಲ್ಲ ಚೇಂಜ್ ಮಾಡಿದ ಅನ್ನೋಕೆ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಬೇಕಾದ್ರೆ ಡಿಸ್ಕ್ರಿಪ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನೋಡಿ, ವಿಡಿಯೋ ನೋಡ್ಕೊರಿ. ಓಕೆ, ಅವನಿಗೆ SNQ ಕೋಟಲ್ಲಿ ಎಷ್ಟು ದುಡ್ಡು ಅಮೌಂಟ್ ಇತ್ತು ಅವನಿಗೆ, ಅದಾದಷ್ಟು ಮುಂದೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋಕೆ ಅವ್ನು ಏನ್ ಅಂತಂದ್ರೆ ಆಪ್ಷನ್ ಎಂಟ್ರಿ ಏನೇನೆಲ್ಲ ಚೇಂಜ್ ಮಾಡಿದ ಅನ್ನೋಕೆ ವಿಡಿಯೋ ಮಾಡಿದೀನಿ, ನೋಡ್ಕೊರ್ಬೇಕಾರೆ. ಓಕೆ, ನೀವು ಕೂಡ ಈ ರೀತಿ ಚೇಂಜ್ ಮಾಡ್ಕೋಬಹುದಾಗಿರ್ತದ ಅಂತಂದ್ರೆ ಇವಾಗ ಸಿಕ್ಕಿರೋ ಮಾಕ್ ಅಲಾಟ್ಮೆಂಟ್ ಇದು ಯಾವುದೇ ರೀತಿ ಫೈನಲ್ ಅಲ್ಲ. ನಿಮ್ಗೆ ಅದೇ ಫೈನಲ್ ಸಿಗ್ಬೇಕಂತಂದ್ರೆ ಸ್ವಲ್ಪ ಕೆಲಸ ಮಾಡ್ಬೇಕಾಗುತ್ತೆ, ನೀವು ಅದೇ ಫೈನಲ್ ಆಗ್ಬೇಕಂತಂದ್ರೆ. ಓಕೆ, 50-50 ಚಾನ್ಸಸ್ ಇರ್ತದೆ. ಈ ಮಾಕ್ ಅಲಾಟ್ಮೆಂಟ್ ಬಂದಿರುವಂತ ಕಾಲೇಜಸ್ ಆಲ್ಮೋಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಏನು ಕೂಡ ನೀವು ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ. ಬಟ್ ಕೆಲವೊಂದಿಷ್ಟು ಹುಡುಗರು ಅಂದ್ರೆ ನಮ್ಗೆ ಮಾಕ್ ಅಲಾಟ್ಮೆಂಟ್ ಬಂದಿರೋ ಕಾಲೇಜ್ ಬೇಡ, ಬೇರೆ ಸಿಗ್ಲೇನಕ್ಕೆ ಕೆಲವೊಂದಿಷ್ಟು ಚೇಂಜಸ್ ಅನ್ನೋದು ಮಾಡ್ಕೊಂತಾರೆ ಆಪ್ಷನ್ ಎಂಟ್ರಿ ಒಳಗೆ. ಅವ್ರಿಗೆ ಖಂಡಿತ ಚೇಂಜಸ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿ ವಾಪಸ್ ಮಾಡ್ಬೇಕು. ಸೊ ಹಂಗಿದ್ರೆ ಮಾತ್ರ ಸಿಗುತ್ತೆ, ಸರಿನಾ? ಸರಿ, ಸದ್ಯಕ್ಕಂತರೂ ನಾಳೆ 2 ಗಂಟೆ ನಂತರ ಅಂತ ಹೇಳಿದ್ರ, ನೋಡೋಣ ನಾಳೆ ಎಷ್ಟೊತ್ತಿಗೆ ಬಿಡ್ತಾರೋ ಆಪ್ಷನ್ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಬಿಟ್ಟ ಅಂತ ತಿಳಿಸ್ತೀನಿ. ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ಸ್ ಇತ್ತು ಮಾಕ್ ಅಲಾಟ್ಮೆಂಟ್ ಬಗ್ಗೆ, ಎಷ್ಟು ಕಾಲೇಜಸ್ ಅಲಾಟ್ ಆಗುತ್ತೆ, ಅಂದ್ರೆ ಸಿಗದೆ ಇದ್ರೆ ಏನ್ ಮಾಡ್ಬೇಕನ್ನೋದು. ಸಿಗದೆ ಹೋದ್ರು ಭಯಪಡ, ಆರಾಮ್ಸಿಗೆ ವಾಪಸ್ 3 ದಿನ ಟೈಮ್ ಇರ್ತದ. ಆಪ್ಷನ್ ಎಂಟ್ರಿ ಒಳಗೆ ನಿಮ್ಗೆ ಏನಾದ್ರು ಒಂದು ಕೂಡ ಕಾಲೇಜಸ್ ಅಲಾಟ್ ಆಗ್ಲಿಲ್ಲ ಅಂತಂದ್ರೆ ಎಲ್ಲಾನು ಕೂಡ ನೀವು ಕೋರ್ಸಸ್ ಅಪ್ಲೈ ಮಾಡಿಬಿಡ್ರಿ. ಅಂತಂದ್ರೆ ರ್ಯಾಂಕ್ 2 ಲಕ್ಷ ಮೇಲ್ಗಡೆ ಇದ್ದವರು ಕೂಡ ಏನ್ ಮಾಡ್ರಿ, ಕೋರ್ಸಸ್ ನ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡ್ರಿ ಅಷ್ಟೇ, ಸರಿನಾ? ಸರಿ, ಕೆಲವೊಂದಿಷ್ಟು ಹುಡುಗರು 15 ದಿನ ಟೈಮ್ ಕೊಟ್ಟರು ಕೂಡ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಗೊತ್ತು ನಂಗೆ. ಮಾಕ್ ಅಲಾಟ್ಮೆಂಟ್ ಬರ್ಲಿ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೇಕನ್ನೋದು ನಾನು ನಿಮ್ಗೆ ಗೈಡ್ ಇನ್ನೊಂದು ಟೈಮ್ ಮಾಡ್ತೀನಿ. ಹಂಗಿದ್ರೆ ನಿಮ್ಗೆ ಕಾಲೇಜ್ ಚೆನ್ನಾಗಿರೋ ಒಂದು ಅಲಾಟ್ ಆಗುತ್ತೆ, ಸರಿನಾ? ಸರಿ, ನಾಳೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬಂದಾಗ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬೈ.